ಚಿತ್ರಲೇಖ ಜಾನು ಜ್ಯೂಸ್ ತಗೋ. ನಂಗೆ ಬೇಡ ಅಕ್ಕ. ಜಾನು ಬೇಡ ಅಂತ ಹೇಳೋ ಹಾಗೆ ಇಲ್ಲ. ಡಾಕ್ಟ್ರ್ ಏನು ಹೇಳಿದ್ದಾರೆ? ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಆಗಬೇಕು ಅಂತ ಹೇಳಿದ್ದಾರೆ. ನೀನು ಬೇಗ ಹುಷಾರಾಗಬೇಕು ತಾನೆ. ತಗೋ ತಗೋ ಜಾನು, ಇನ್ನೂ ನಿನ್ನ ಮೆಡಿಸಿನ್ಸ್ ಬೇರೆ ತಗೋಬೇಕಾಗಿದೆ. ನೀವೆಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ಒಂದಡ ಸಿಗಲಿಲ್ಲ ಅಂದರೂ ಇನ್ನೊಂದಡ ಸಿಗತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಜಾನು, ನೀನು ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದೇನು ಬೇಡ. ಇದರಲ್ಲಿ ಯಾವ ದೊಡ್ಡತನೂ ಇಲ್ಲ. ಒಂದು ಅರ್ಥದಲ್ಲಿ ನಾವಿಬ್ಬರು ಒಂದೇ ದೋಣಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ನಾನು ಗಂಡನ ಬಿಟ್ಟು ಬಂದಿದ್ದೀನಿ, ನೀನು ನಿನ್ನ ಗಂಡನ್ನ ದೂರ ಮಾಡಿ ಇಲ್ಲಿಗೆ ಬಂದಿದ್ಯಾ. ಫೇಸ್ ಮಾಡೋಣ ಬಿಡು. ಈಗ ಜ್ಯೂಸ್ ತಗೋ ನೀನು. ಓ ಬನ್ನಿ ಅಂಕಲ್, ಒಳಗೆ ಬನ್ನಿ. ಬನ್ನಿ ಮಾವ. ಕೂತ್ಕೊಳ್ಳಿ. ಹಾಗಿದ್ಯಾ ಮಗು? ನೋಡಿ ಮಾವ, ಹೀಗಿದ್ದೀನಿ. ಯಾಕೆ ಪುಟ್ಟ ಹೇಗೆ ಮಾಡಿಬಿಟ್ಟೆ ನೀನು? ಇನ್ನು ಹೇಗೆ ಮಾಡಬೇಕಾಗಿತ್ತು ಮಾವ? ಅಲ್ಲ ಮಗು, ನನ್ನ ಮನೆ ಬಾಗಿಲು ನಿನಗೆ ಮುಚ್ಚೋಗಿತ್ತೇನಾ? ನಿಮ್ಮ ಮನೆ ಬಾಗಿಲು ತೆಗ್ದೇ ಇದೆ. ಆದರೆ ನಾನು ಯಾವ ಸಂತೋಷಕ್ಕೆ ಅಲ್ಲಿಗೆ ಬರಲಿ ಹೇಳಿ? ಅಲ್ಲಿ ಏನಿದೆ ಅಂತ ಅಲ್ಲಿಗೆ ಬರ್ಬೇಕು ಹೇಳಿ? ನಾನು ನಿಮ್ಮ ಮನೆಗೆ ಬಂದಾಗ ನಾನು ಯಾವ ಸ್ಥಿತಿನಲ್ಲಿದ್ದೆ, ಈಗ ಯಾವ ಸ್ಥಿತಿನಲ್ಲಿದ್ದೀನಿ? ಯಾಕೆ ಬರಬೇಕು ಹೇಳಿ ಮಾವ? ಹಾಗಲ್ಲ ಮಗು, ದಯವಿಟ್ಟು ನನ್ನ ಕರಿಬೇಡಿ ಮಾವ. ನನ್ನ ಕೈಲಿ ಇನ್ನಾಗೋದಿಲ್ಲ. ನಿಮ್ಮ ಮಗಂಗೊಂದು ದೊಡ್ಡ ನಮಸ್ಕಾರ. ತಾಯ್ತನನೇ ಹೋದ್ಮೇಲೆ ಮತ್ತೆ ಯಾಕೆ ಬರಬೇಕು ಮಾವ? ನಿಮ್ಮ ಮನೇಲಿ ಸೊಸೆಂದ್ರನ್ನ ಬಾಳಿಸೋ ಯೋಗ್ಯತೆ ಇಲ್ಲ. ಜೀವ ಒಂದು ಉಳ್ಕೊಂಡಿದೆ, ಅದು ಹೋಗ್ಲಿ ಅಂತ ಕರೆಯಕ್ಕೆ ಬರ್ತಾ ಇದ್ದೀರಾ ಮಾವ? ಹಾಗಲ್ಲ ಮಗು. ನೋಡು, ಅನಿರುದ್ಧ ಮನೆಗೆ ಬಂದಿದ್ದ. ಅವನಿಗೆ ನೀನು ಇಲ್ದೇ ಇರೋದು ಗೊತ್ತಾಗಿದೆ. ಅವನು ನಿನ್ನ ಕೇಳ್ತಾ ಇದ್ದಾನೆ. ದೊಡ್ಡ ಮನಸ್ಸು ಮಾಡಿ ನನ್ನ ಮಗನ ಉಳಿಸ್ದೆ ಜೈಲಿಂದ. ಅದೇ ಒಳ್ಳೆ ಮನಸ್ಸಿಂದ ಮನೆಗೆ ವಾಪಸ್ ಮಾಮ, ಒಳ್ಳೇದಾಗ್ಬೋದು. ದಯವಿಟ್ಟು ನನ್ನ ಕರಿಬೇಡಿ ಮಾವ. ನನಗೆ ಈ ಜನ್ಮಕ್ಕೆ ಸಾಕಾಗೋಗಿದೆ. ನಾನು ಬರಲ್ಲ. ಕುಸು, ಹಾಗೆಲ್ಲ ಹೇಳ್ಬೇಡ ಕಣೋ. ನನ್ನ ಮಗ ಯೋಗ್ಯ, ಸರಿಯಾಗಿದ್ದೇನೆ ಅಂತ ನಾ ಹೇಳ್ತಾ ಇಲ್ಲ. ಅವನ ಅಯೋಗ್ಯ ನನಗೆ ಗೊತ್ತು. ಆದರೆ ಕುಸು, ಅವನ ಕಾರಣಕ್ಕೆ ನಿನ್ನನ್ನು ಕಳ್ಕೊಳಕ್ಕೆ ನಾ ತಯಾರಿಲ್ಲ ಪುಟ್ಟ. ನೋಡು, ಅವನು ನಿನಗೆ ಹಿಂಸೆ ಮಾಡಿದ್ದಾನೆ, ನೋವು ಕೊಟ್ಟಿದ್ದಾನೆ, ನನಗೆ ಗೊತ್ತು. ಹಾಗಂತ ಸಂಬಂಧ ಕಳ್ಕೊಳಕ್ಕಾಗತ್ತೇನೋ ಮರಿ? ತೇಜು, ನೀನಾದ್ರು ಅವ್ಳು ಹೇಳಮ್ಮ, ನೀನು ಅವನ ಜೊತೆ ಬಂದ್ಬಿಡು. ಮಾವ, ಜಾನು ಇಲ್ಲಿರೋದ್ರ ಹಿಂದೆ ನನ್ನ ಕೈವಾಡ ಏನೂ ಇಲ್ಲ. ಎಲ್ಲ ಅವಳ ನಿರ್ಧಾರ. ಅವಳ ಅಪ್ಪ ಅಮ್ಮನ ಮನೆಗೆ ಹೋಗೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅವ್ರ ಮನಸ್ಸು ನೋಯಿಸೋ ಉದ್ದೇಶ ಇವಳಿಗಿಲ್ಲ. ಎಲ್ಲೋ ಯಾಕಿರಬೇಕು ಅಂತ ಹೇಳಿ ಸುರಭಿ ಮನೆಗೆ ಕರ್ಕೊಂಡು ಬಂದೆ. ಗಂಡ ಹೆಂಡ್ತಿನ ಬೇರೆ ಮಾಡೋ ಉದ್ದೇಶ ನನಗಿಲ್ಲ ಮಾವ. ನೀವೇ ಜಾನು ಹತ್ರ ಮಾತಾಡಿ. ಯಾರೇನೇ ಅಂದರೂ ಅಷ್ಟೇ ಅಕ್ಕ. ನನ್ನ ಗಂಡನೇ ಸರಿ ಇಲ್ಲ ಅಂದಮೇಲೆ ನಾನು ಅಲ್ಲಿಗೆ ಯಾಕೆ ಹೋಗಬೇಕು? ಆ
ಅಸ್ತಿತ್ವನೇ ಇಲ್ಲ ಅಂದಮೇಲೆ ಅವ್ರ ಜೊತೆ ಹೇಗೆ ಜೀವನ ಮಾಡೋಕ್ಕಾಗತ್ತೆ ಅಕ್ಕ? ಅವ್ರು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿದ್ದಕ್ಕೆ ದೊಡ್ಡ ಬಹುಮಾನನೇ ಕೊಟ್ರು. ನಿಮ್ಗಳಿಗೆಲ್ಲ ದೊಡ್ಡ ನಮಸ್ಕಾರ. ನಾವೇನು ತಪ್ಪು ಮಾಡಿದ್ದೀವಮ್ಮ? ನೀವೇನು ತಪ್ಪು ಮಾಡಿಲ್ಲ ಮಾವ, ಆದ್ರೆ ನಿಮ್ಮ ಮಗ ತಪ್ಪು ಮಾಡಿದಾರಲ್ಲ. ನಾನು ಈ ಮನೆಗೆ ಬಂದಾಗ್ಲಿಂದನು ನಿಮ್ಮನ್ನ ತಂದೆ ಸ್ಥಾನದಲ್ಲಿ ನೋಡಿದ್ದೀನಿ. ಆದ್ರೆ ಇಂಥ ಅಯೋಗ್ಯ ಗಂಡನಲ್ಲಿ ನಾವು ಯಾವ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿ ಹೇಳಿ? ಯಾವ ಸಂತೋಷ ಕಾಣಲಿ? ಪ್ರತಿ ಹೆಣ್ಣಿಗೂ ತಾನು ತಾಯಿ ಆಗ್ಬೇಕು, ಮುದ್ದಾದ ಮಗುಗೆ ಅಮ್ಮ ಅನ್ಸ್ಕೋಬೇಕು ಅನ್ನೋ ಆಸೆ ಇರುತ್ತಲ್ವಾ? ಆಸೆಗೆ ಬೆಂಕಿ ಬಿತ್ತಲ್ಲ ಮಾವ. ನಾನೇನು ಯಾಕೆ ಬದುಕಲಿ ಹೇಳಿ? ದಯವಿಟ್ಟು ಮಾವ, ನನಗೆ ತುಂಬ ಹರ್ಟ್ ಆಗಿದೆ. ನನಗಿನ್ನೊಂದು ಸ್ವಲ್ಪ ದಿನ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ನಾನು ಬರೋದಿಲ್ಲ. ಹಾಗಂತ ಎಷ್ಟು ದಿನ ಇಲ್ಲೇ ಇರೋಕ್ಕಾಗತ್ತಮ್ಮ? ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಇಲ್ಲಿದ್ದೀನಿ ಅಷ್ಟೇ. ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಮಗನ ಹೆಸರು ಎತ್ತಿದ್ರು ಅಷ್ಟೇ ನಂಗೆ ಮೈಯೆಲ್ಲ ಉರಿಯತ್ತೆ. ನೀವು ಬೇಡ, ನಿಮ್ಮ ಮಗನೂ ಬೇಡ, ನಿಮ್ಮ ಸವಾಸನೂ ಬೇಡ, ಯಾರು ಬೇಡ. ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ನನ್ನ ಪಾಡಿಗೆ ನಂಗೆ ಇರೋದಕ್ಕೆ ಬಿಟ್ಬಿಡಿ ಮಾವ, ಪ್ಲೀಸ್. ಅಂಕಲ್, ಇವತ್ತು ಬೇಡ ಬಿಡಿ. ಅವಳು ತುಂಬ ನೊಂದಿದ್ದಾಳೆ. ಆ ಮನೆಗೆ ಬರೋ ಮನಸ್ಥಿತಿಲಿ ಅವಳಿಲ್ಲ. ಹಾಗಂತ ನಾವೇನು ಅವಳನ್ನು ಕಟ್ಟಾಕಿಲ್ಲ. ಅನಿ, ನಿಮ್ಮಪ್ಪ ಸುರಭಿ ಮನೆಗೆ ಹೋಗಿದ್ದಾರೆ. ಜಾನು ನಿಮ್ಮಪ್ಪನ ಮಾತನ್ನ ಕೇಳ್ತಾಳೆ ಕಣೋ. ಜಾನು ನಿಮ್ಮಪ್ಪನ ಜೊತೆನಲ್ಲಿ ಬರ್ತಾಳೇನೋ ನಂಬಿಕೆ ನನಗಿದೆ. ಯೋಚನೆ ಮಾಡಬೇಡಪ್ಪ. ನನಗೆ ಜಾನು ಬಗ್ಗೆ ನಂಬಿಕೆ ಇದೆ, ಬಂದೇ ಬರ್ತಾಳೆ. ಆದರೆ ತೇಜಸ್ವಿನಿ ಇದ್ದಾಳಲ್ಲ, ಅವಳು ತಲೆ ಕೆಡಿಸಿರ್ತಾಳೆ. ಆಸ್ಪತ್ರೆಯಿಂದ ತಲೆ ಕೆಡಿಸಿ ಸುರಭಿ ಮನೆಗೆ ಕರ್ಕೊಂಡು ಹೋದವಳು ನಮ್ಮನೆಗೆ ವಾಪಸ್ ಬರೋಕೆ ಬಿಡ್ತಾಳೆ. ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅನಿ, ನಿಮ್ಮಪ್ಪನ ಬುದ್ಧಿ ನಿಂಗೆ ಗೊತ್ತಿಲ್ವೇನೋ? ನಿಮ್ಮಪ್ಪ ಚೆನ್ನಾಗಿ ಕಣ್ಣೀರು ಸುರಿಸಿ ಕರೆದಿರ್ತಾರೆ. ತೇಜಸ್ವಿನಿ ಏನೂ ಮಾಡ್ಕೊಳಕ್ಕಾಗಲ್ಲ ಕಣೋ. ಜಾನು ಬಂದೇ ಬರ್ತಾಳೆ, ನೋಡ್ತಾ ಇರು. ಬನ್ನಿ, ಎಷ್ಟು ದಿನ ಅಂತ ಬರ್ತಾ ಇರ್ತಾಳೆ ಹೇಳೋ? ಖಂಡಿತ ಬರ್ತಾಳೆ ಬಿಡೋ. ಸುರಭಿ ಮನೆ ಏನು ಅನಾಥಾಶ್ರಮನ ಬಂದವ್ರನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ? ಬರ್ತಾಳೆ ಬಿಡೋ ಬ್ರದರ್. ಅನಿ, ಕಾರ್ಬನ್ ಸೌಂಡು. ನಿಮ್ಮಪ್ಪ ಜಾನುನ್ ಕರ್ಕೊಂಡು ಬಂದಿರ್ತಾರೆ ಅನ್ಸುತ್ತೆ. ನೋಡು, ಜಾನು ಏನು ಬೈದ್ರು ಬೈಸ್ಕೊ, ಏನು ಮಾತಾಡಿದ್ರು ನೀನು ತಿರುಗಿಸಿ ಹೇಳಕ್ಕೆ ಹೋಗ್ಬೇಡ. ಅವಳು ಏನು ಬೈದ್ರು ಬೈಸ್ಕೊ, ಸರಿನಾ? ಸತ್ಯದೇವ್, ಒಬ್ಬರೇ ಬಂದ್ರಾ? ಇನ್ಯಾರು ಬರಬೇಕಾಗಿತ್ತು? ಅಲ್ಲ, ನೀವು ಸುರಭಿ ಮನೆಗೆ ತಾನೇ ಹೋಗಿದ್ದು. ಜಾನು ಎಲ್ಲಿ? ಯಾಕೆ ಬರ್ತಾಳೆ? ಏನು ಹಾಗಂದ್ರೆ? ಯಾಕೆ ಬರ್ತಾಳೆ ಅಂದರೆ ಇದು ಅವಳ ಮನೆ ಅಲ್ವಾ? ಮನೇನೋ ಅವಳದ್ದೆ, ಆದರೆ ಮನೇಲಿರೋರು ನನ್ನವರಲ್ಲ ಅಂದ್ಲು. ಮನೇಲಿರೋ ಜನ ನಮ್ಮವರಲ್ಲ ಅಂದರೆ? ಯಾವ ಸಂತೋಷಕ್ಕೆ ಬರಲಿ ಅಂದ್ಲು ನಿಮ್ಮ ಅಯೋಗ್ಯ ಮಗ? ನನ್ನ ತಾಯ್ತನನೇ ಕಿತ್ಕೊಂಡ, ಇನ್ಯಾವ ಸುಖಕ್ಕೆ ಬರಲಿ ಅಂದ್ಲು? ಏನು ಹೇಳಿ ನಾನು? ಅಲ್ಲ ಸತ್ಯದೇವ್, ಕಣ್ಣೀರಿಟ್ಟೆ, ಬೇಡ್ಕೊಂಡೆ, ಅವಲತ್ಕೊಂಡೆ. ಅವಳ ಮನಸ್ಸಿಗಾಗಿರೋ ಗಾಯ ತುಂಬ ದೊಡ್ಡದು. ಆದ್ಯ, ನೀನು ಈ ಮಗನಿಂದ ಆಗಿರೋ ಅನ್ಯಾಯ, ಅತಿರೇಕ, ಅದಕ್ಕೆ ಶಿಕ್ಷೆನೇ ಇಲ್ಲ. ಮಾವ, ನೀವೆಷ್ಟೇ ಕರೆದ್ರು ಏನೇ ಮಾಡಿದ್ರು ನಾನು ಬರಲ್ಲ, ಹೋಗಿ. ನಾ ಸುಮ್ಮನೆ ಬರಬೇಕಾಯ್ತು. ಹಾಗಂತ
ಅಲ್ಲೇ ಇರ್ತಾಳಂತ ಅವಳು. ಅದೊಂದು ಕೆಟ್ಟಗಳಿಗೆ ಹೊಡೆದ ತಪ್ಪು ಮಾಡಿದ್ದೀನಿ ನಿಜ. ಈ ಮಟ್ಟಕ್ಕೆ ದೂರ ಮಾಡೋದ? ನಾನು ಏನು ಜೋರಾಗಿ ಹೊಡೆದಿರಲಿಲ್ವಲ್ಲ. ಕಾರಣಗಳು ಬರೀ ಕಾರಣಗಳಷ್ಟೇ. ನಾನು ವಾದ ಮಾಡಿದೆ, ಆದರೆ ಅವಳು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಮನಸ್ಥಿತಿ ಹಾಗಿರಲಿಲ್ಲ. ಅವಳು ಕೇಳ್ತಾಳೆ, ಆದರೆ ನಿಮ್ಮ ಮುದ್ದಿನ ದೊಡ್ಡ ಸೊಸೆ ಇದ್ದಾಳಲ್ಲ, ಅವಳು ಬಿಡ್ಬೇಕಲ್ಲ. ಕಪಾಳಕ್ಕೆ ಬಾರಿಸ್ತೀನಿ. ಅವಳೇನು ಬಿಟ್ಟು ಬಿದ್ದಿದ್ದಾಳ? ಯಾಕೆ ಅವಳ ಮೇಲೆ ಕೆಂಡಾಕಾತ್ಯ ನೀನು? ಜಾಹ್ನವಿ ಮನೆಗೆ ಬರದೇ ಇರೋದಕ್ಕೆ ತೇಜಸ್ವಿನಿ ಕಾರಣ ಅಲ್ಲ, ಅದನ್ನು ಜಾಹ್ನವಿನೂ ಹೇಳಿದ್ದಾಳೆ. ಜಾಹ್ನವಿಗೆ ತೇಜಸ್ವಿನಿನೇ ಒತ್ತಡ ಹೇರಿರ್ತಾಳೆ. ಯಾಕೆಂದ್ರೆ ತೇಜಸ್ವಿನಿನ ನಾವು ಮನೆಯಿಂದ ಆಚೆ ಕಳಿಸಿದ್ದೀವಿ ನೋಡಿ, ಅದಕ್ಕೆ ಅವಳು ಈ ರೀತಿ ಸೇಡ್ ತೀರಿಸ್ಕೊತಾ ಇರೋದು. ಖಂಡಿತವಾಗ್ಲೂ ಇಲ್ಲ. ಇಂಥ ಕ್ರಿಮಿನಲ್ ಐಡಿಯಾಗಳು ನಿನ್ನ ಮಕ್ಳಿಗೆ ಬರುತ್ತವೆ, ಆ ಮಕ್ಳಿಗಲ್ಲ. ಇಲ್ಲದೆ ಇರೋದೆಲ್ಲ ಹೇಳ್ಬೇಡ ನೀನು. ಸರಿ, ಹಾಗಿದೆ. ಅನಿ, ಜಾನು ಕಾಲ್ ಮಾಡು, ನಾನು ಮಾತಾಡ್ತೀನಿ ಅವಳ ಹತ್ರ. ಮಾತಾಡಿ ಮಾತಾಡಿ. ಅವಳು ನಿಮ್ಮ ಮಾತು ಕೇಳಿದ್ರೆ ನಿಮ್ಮ ಅದೃಷ್ಟ. ಬೋರಿಂಗ್ ಆಗ್ತದೆ. ಅನಿ, ಜಾನು ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ತೇಜುಗೆ ಫೋನ್ ಟ್ರೈ ಮಾಡಮ್ಮ. ಏನಮ್ಮ, ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಕಣೋ. ಗೊತ್ತು, ಮಾಡಲ್ಲ. ಎಲ್ಲ ಕಡೆಯಿಂದನೂ ಲಾಕ್ ಮಾಡ್ತಿದ್ದಾಳೆ ಆ ತೇಜಸ್ವಿನಿ. ಒಟ್ಟಿನಲ್ಲಿ ಜಾನು ಈ ಮನೆಗೆ ಬರಬಾರ್ದು, ಅಷ್ಟೇ ಅವಳ ಉದ್ದೇಶ. ಹೌದು ಅನಿ, ನನಗೂ ಅದೇ ಅನುಮಾನ. ಏನು ಮಾಡೋದು ಇವಾಗ? ಹಾಂ ನೋಡು, ನಾವು ಹೀಗೆ ಬಿಟ್ಟರೆ ಜಾನು ನಮ್ಮ ಕೈ ತಪ್ಪು ಹೋಗ್ಬಿಡ್ತಾಳೆ ಕಣೋ. ನಾನು ಕೆಟ್ಟ ಕೆಲಸ ಮಾಡಬಾರ್ದು ಅನ್ಕೋತೀನಿ, ಆದರೂ ಕೆಟ್ಟ ಕೆಲಸ ಮಾಡಿಸ್ತಾರೆ. ಈಗ ಒಂದು ಕೆಲಸ ಮಾಡು, ಈಗ ಸೀದಾ ನೀನು ಪತಿದೇವರ ರೂಮ್ಗೆ ಹೋಗು. ಓಕೆ, ಅಲ್ಲಿ ಅವ್ರ ಸೆಲ್ ಕತ್ಕೊಂಬ. ಅವ್ರ ಸೆಲ್ಲಿಂದ ಮಾಡಿದ್ರೆ ಖಂಡಿತ ರಿಸೀವ್ ಮಾಡ್ತಾರೆ. ಹೋಗು. ಈ ಕಳ್ತನ ಮಾಡಿದ್ರೆ ಬೇರೆ ದಾರಿ ಇಲ್ಲಮ್ಮ, ಹೋಗಮ್ಮ. ಒಳ್ಳೆ ಐಡಿಯಾ ಅನಿ. ಹಾಂ, ಬಂದೆ ಒಂದು ನಿಮಿಷ. ಫೋನ್ ಸಿಕ್ತು ಕಣೋ. ಕಾಲ್ ಮಾಡು, ರಿಸೀವ್ ಮಾಡೇ ಮಾಡ್ತಾಳೆ. ಜಾನು, ಮಾವ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಏನು ಮಾಡಲಿ? ರಿಸೀವ್ ಮಾಡಿ ಅಕ್ಕ. ಪಾಪ ಅವ್ರದ್ದೇನು ತಪ್ಪಿದೆ. ಮತ್ತೆ ಮನೆಗೆ ಬಾ ಅಂತ ಕರೆಯೋದಕ್ಕೆ ಫೋನ್ ಮಾಡಿರ್ತಾರೆ. ರಿಸೀವ್ ಮಾಡಿ. ಹಲೋ ಮಾವ. ಮಾವ ಅಲ್ಲ, ಅತ್ತೆ.
ಅತ್ತೆ ಏನು ಫೋನ್ ಮಾಡಿದ್ದು? ಏನು ಜಾಹ್ನವಿನ ಲಾಕ್ ಮಾಡಿಟ್ಟಿದ್ಯಾ? ನಮಗೆ ಸಿಗದ ಹಾಗೆ ಹೌಸ್ ಅರೆಸ್ಟ್ ಮಾಡಿಸಿದ್ಯಾ? ಅತ್ತೆ ಏನು ಮಾತಾಡ್ತಿದ್ದೀರಾ ನೀವು? ನಾನು ಯಾಕೆ ಜಾನುನ ಹೌಸ್ ಅರೆಸ್ಟ್ ಮಾಡಲಿ? ಏನಾಗಿದೆ ನಿಮಗೆ? ಯಾಕೆ ಇಲ್ಲದ ಆಪಾದನೆ ಮಾಡ್ತೀರಾ? ನಾನು ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ನೀನು ಹೇಳ್ಕೊಟ್ಟಿರೋದಕ್ಕೋಸ್ಕರ ತಾನೇ ಅವಳು ಹೀಗೆ ಮಾಡ್ತಿರೋದು. ನಿನ್ನ ಕುಬ್ಬಕ್ಕಿಲ್ದೆಲ್ಲ ಹೀಗೆಲ್ಲ ನಡ್ಕೋತಾಳ ಅವಳು? ಅತ್ತೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಿಮ್ಮ ಥರ ಕ್ರಿಮಿನಲ್ ಐಡಿಯಾಗಳು ನಮಗೆ ಬರೋದಿಲ್ಲ. ನಿಮ್ಮನ್ನ ಜಾನುನ ಅವಾಯ್ಡ್ ಮಾಡಿ ನನಗೇನಾಗಬೇಕಾಗಿದೆ? ಇವಳು ನಿಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ಅದ್ರಲ್ಲಿ ನನ್ನ ಕೈವಾಡ ಏನಿದೆ? ತಲೆ ನೆಟ್ಟಿಗಿದೆಯಾ ನಿಮಗೆ? ತೇಜಸ್ವಿನಿ, ಜಾಸ್ತಿ ಮಾತಾಡಬೇಡ. ಜಾನ್ಗೆ ಫೋನ್ ಕೊಡು, ನಾನು ಅವಳ ಹತ್ರ ಮಾತಾಡಬೇಕು. ಜಾನು, ನಿಮ್ಮ ಅತ್ತೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ನಾನು ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಕೂಗಾಡ್ತಿದ್ದಾರೆ. ತಗೋ ಮಾತಾಡು. ನಂಗೆ ಫೋನ್ ತೊಗೊಳೋದಕ್ಕೆ ಇಷ್ಟ ಇಲ್ಲ. ಯಾರು ನನ್ನ ಅವಾಯ್ಡ್ ಮಾಡ್ತಿಲ್ಲ, ನಾನೇ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡಿ ಅಕ್ಕ. ಕೇಳಿಸ್ತಾ ಅತ್ತೆ? ಅದನ್ನು ನೀನೇ ಹೇಳ್ಕೊಟ್ಟಿರೋದು ಅಂತ ತಿಳ್ಕೊಳ್ದಲೇ ಇರೋಷ್ಟು ದಡ್ಡಿ ನಾನಲ್ಲ. ಜಾನುನ ಎಷ್ಟು ದಿವಸ ನಿಮ್ಮ ಅಕ್ಕನ ಮನೇಲಿ ಇಟ್ಕೋತೀಯ ನಾನು ನೋಡ್ತೀನಿ. ನಮ್ಮನ್ನು ಹಾಳು ಮಾಡೋಕೆ ಹೊರಟಿದ್ಯಲ್ಲ ನೀನು. ನಿನ್ನ ಸುಮ್ಮನೆ ಬಿಡೋದಿಲ್ಲ ತೇಜಸ್ವಿನಿ, ನೋಡ್ತಾ ಇರು. ನೋಡ್ದ್ಯಾ ನೀ? ಕೇಳಿಸ್ಕೊಂಡಲ್ಲಮ್ಮ, ಕೇಳಿಸ್ಕೊಂಡೆ. ಇದಕ್ಕೆ ಬೇರೆನೇ ಪ್ಲಾನ್ ಮಾಡ್ತೀನಿ. ಪ್ರೇಮ್, ಪ್ರೇಮ್, ಮೇಷ್ಟ್ರೆ ಬನ್ನಿ ಬನ್ನಿ. ಜಯಶ್ರೀ, ಮೇಷ್ಟ್ರು ಬಂದಿದ್ದಾರೆ, ಬನ್ನಿ. ಅಪ್ಪ ಮೇಷ್ಟ್ರ, ಸದ್ಯ ಈಗಲಾದರೂ ಬಂದ್ರಲ್ಲ. ಅಲ್ಲ, ನಾನು ಆಫೀಸಿಂದ ಮನೆಗೆ ಬರೋ ಅಷ್ಟರೊಳಗೆ ಊರಿಗೆ ಹೊಟ್ಟೋಗಿದ್ದಿರಲ್ಲ ಮೇಷ್ಟ್ರೆ. ನಮಗಂತೂ ಏನೋ ಎತ್ತೋ ಅಂತ ಆತಂಕ ಆಗ್ಬಿಟ್ಟಿತ್ತು. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿದೆ, ಕಾಫಿ ತರ್ತೀನಿ. ಒಂದು ನಿಮಿಷ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀನು ಕೊಡೋ ತಿಂಡಿ ತಿಂದು ಕಾಫಿ ಕುಡ್ಕೊಂಡು ನಿಮ್ಮ ಜೊತೆಯಲ್ಲಿ ಹರಟೆ ಹೊಡೆಯೋದಕ್ಕಲ್ಲ ನಾನು ಬಂದಿರೋದು. ನಾನು ಬಂದಿರೋದು ನನ್ನ ಮೊಮ್ಮಗನ್ನ ಕರ್ಕೊಂಡು ಹೋಗೋದಕ್ಕೆ. ಕರ್ಕೊಂಡು ಹೋಗೋಕ್ಕೆ? ಎಲ್ಲಿಗೆ? ನನ್ನ ಜೊತೆಗೆ. ಅವನು ಇನ್ನು ಮೇಲೆ ಇಲ್ಲಿರೋದು ನನಗಿಷ್ಟ ಇಲ್ಲ.